ನಮಸ್ಕಾರ. ಹಾಗೆ ನನ್ನ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಮೊನ್ನೆ ಮತ್ತು ನಿನ್ನೆ ಕೆಲವೊಂದು ಮಾಹಿತಿಗಳನ್ನು ಈ ಒಂದು ನನ್ನ ವಿಡಿಯೋ ಮುಖಾಂತರ ನಿಮಗೆ ಒಂದಾದ ನಂತರ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದೇನೆ. ಇವತ್ತು ಯಾವುದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡಲು ನಿಮ್ಮ ಒಂದು ಎದುರುಗಡೆ ನಾನು ಬಂದಿದ್ದೇನಪ್ಪ ಅಂತಂದರೆ, ಗರ್ಭಿಣಿಯರು ಆರೈಕೆ. ಗರ್ಭಿಣಿಯರು ತಾವು ಗರ್ಭವತಿ ಆದಾಗ ಯಾವ ರೀತಿಯಾದ ಆರೈಕೆಗಳನ್ನು ತಮ್ಮನ್ನು ತಾವೇ ಮಾಡಿಕೊಳ್ಬೇಕು ಅನ್ನೋದರ ಬಗ್ಗೆ ಒಂದು ಸಂದೇಶವನ್ನು ಈ ಒಂದು ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗ್ತದೆ ಅಂತ ಭಾವಿಸಿದ್ದೇನೆ. ಈ ಗರ್ಭಿಣಿ ಆರೈಕೆ ಯಾವ ರೀತಿಯಾಗಿ ಮಾಡಿಕೊಳ್ಬೇಕು, ಹಾಗೆ ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಲು ನೀವು ಇಷ್ಟಪಡುತ್ತಿದ್ದರೆ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ, ಕೊನೆವರೆಗೆ ಕೇಳಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಯಾವ ರೀತಿಯಾಗಿ ಗರ್ಭಿಣಿ ಆದಾಗ ಯಾವ ರೀತಿ ತಮ್ಮ ಆರೈಕೆಗಳನ್ನು ಮಾಡಿಕೊಳ್ಬೇಕು ಮತ್ತು ಏನೆಲ್ಲ ಸಲಹೆಗಳನ್ನು ಕಾಪಾಡಿಕೊಳ್ಬೇಕು ಅನ್ನೋದರ ಬಗ್ಗೆ ಒಂದು ಮಾಹಿತಿ ಕೊಡುತ್ತೇನೆ, ಪೂರ್ತಿ ಕೇಳಿ. ಇದನ್ನು ಕೇಳುವುದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ದಯವಿಟ್ಟು ಮರೆಯಬೇಡಿ. ಬನ್ನಿ ಹಾಗಿದ್ರೆ ಗರ್ಭಿಣಿಯರ ಆರೈಕೆ ಯಾವ ರೀತಿ ಮಾಡ್ಕೊಳ್ಬೇಕಂತ ಒಂದೊಂದಾಗಿ ಹೇಳ್ತೀನಿ, ಕೇಳಿ. ಮೊದಲನೆಯದಾಗಿ, ದಿನದಲ್ಲಿ ಮಾಮೂಲಿಗಿಂತ ಹೆಚ್ಚು ಆಹಾರವನ್ನು ಗರ್ಭಿಣಿ ಆದವರು ಸೇವಿಸಬೇಕು. ಹಾಗೆ ಅದರ ಜೊತೆಗೆ ಮಾಮೂಲಿಗಿಂತ ಹೆಚ್ಚು ಆಹಾರ ಸೇವಿಸುವುದರ ಜೊತೆಗೆ ಹಾಲು, ಹಸಿರು ತರಕಾರಿ, ಸೊಪ್ಪು ಮತ್ತು ಹಣ್ಣುಗಳನ್ನು ಹೆಚ್ಚಾಗಿ ಗರ್ಭಿಣಿ ಆದ ಮಹಿಳೆ ಉಪಯೋಗಿಸಬೇಕು. ಮತ್ತು ಆಹಾರದಲ್ಲಿ ಅಯೋಡಿನ್ ಯುಕ್ತ ಉಪ್ಪನ್ನು ಮಾತ್ರ ಗರ್ಭಿಣಿ ಬಳಸಬೇಕು. ಹಾಗೆ ಪೂರಕ ಪೋಷಕಾಂಶಗಳ ಆಹಾರವನ್ನು ಅಂಗನವಾಡಿ ಕೇಂದ್ರದಿಂದ ನಿಯಮಿತವಾಗಿ ಪ್ರತಿಯೊಬ್ಬ ಗರ್ಭಿಣಿ ಪಡೆಯುತ್ತಾ ಇರಬೇಕು. ಹಾಗೆ ಗರ್ಭಾವಸ್ಥೆಯಲ್ಲಿ ಆಗಾಗ ಅಂದರೆ ಪ್ರತಿ ಸರ್ತಿ ಕೆಲಸವನ್ನು ಮಾಡಬಾರ್ದು. ಯಾಕಪ್ಪ ಅಂತಂದರೆ ಗರ್ಭವತಿ ಆದಾಗ ಅವಳಿಗೆ ಒಂದು ಸ್ವಲ್ಪ ವಿಶ್ರಾಂತಿ ಕೂಡ ಬೇಕಾಗುತ್ತದೆ. ಹಾಗೆ ಗರ್ಭಾವಸ್ಥೆಯಲ್ಲಿ ಆಗಾಗ ಗರ್ಭಿಣಿ ಮಹಿಳೆಯು ವಿಶ್ರಾಂತಿ ಪಡೆಯಬೇಕು. ಮತ್ತು ಪ್ರತಿದಿನ ಹಗಲಿನಲ್ಲಿ ಕನಿಷ್ಠ 2 ಗಂಟೆ ಎಡಭಾಗದಲ್ಲಿ ತಿರುಗಿ ನಿದ್ದೆಯನ್ನು ಮಾಡಬೇಕು. ಗರ್ಭಿಣಿ ಮಹಿಳೆ ಇದ್ದಾಗ ಅವಳು ಮಧ್ಯಾಹ್ನದ ಹೊತ್ತಿಗೆ ಅಂದರೆ ಹಗಲಿನಲ್ಲಿ 2 ಗಂಟೆ ಎಡಭಾಗದಲ್ಲಿನೇ ಮಲ್ಕೊಳ್ಬೇಕು. ಗರ್ಭಿಣಿಯು ಗರ್ಭಾವಸ್ಥೆಯಲ್ಲಿ 2 ಗಂಟೆ ಎಡಭಾಗದಲ್ಲಿ ತಿರುಗಿ ನಿದ್ದೆಯನ್ನು ಮಾಡುವುದು ಬಹಳ ಉತ್ತಮ. ಹಾಗೆ ರಾತ್ರಿ ಗಂಟೆ ನಿದ್ದೆ ಕೂಡ ಅವಳಿಗೆ ಬಹಳಷ್ಟು ಅವಶ್ಯಕತೆ ಆಗಿರುತ್ತದೆ. ಮತ್ತು ತೊಡಕಿನ ಗರ್ಭವತಿ ಎಂದು ಗೊತ್ತಾದರೆ ವಿಶ್ರಾಂತಿಯು ಮತ್ತು ವೈದ್ಯಕೀಯ ಚಿಕಿತ್ಸೆಯಲ್ಲಿ ರಾಜಿ ಮಾಡಿಕೊಳ್ಳಬೇಕು. ಏಕಪ್ಪ ಅಂತಂದರೆ ವೈದ್ಯರು ಯಾವ ರೀತಿ ಹೇಳ್ತಾರೆ ಆ ರೀತಿ ಅವರ ಸಲಹೆ ಕೂಡ ಅವಳಿಗೆ ಗರ್ಭಾವಸ್ಥೆಯಲ್ಲಿ ತೊಡಕಿನ ಗರ್ಭಿಣಿ ಅಂತ ಗೊತ್ತಾಯಿತು ಅಂತಂದರೆ ವೈದ್ಯಕೀಯರಂದು ಭೇಟಿ ಮಾಡಿ ಅವರ ಸಲಹೆಗಳನ್ನು ಕೂಡ ತೆಗೆದುಕೊಳ್ಳುವುದು ಬಹಳ ಮುಖ್ಯವಾಗಿ ಇರುತ್ತದೆ. ಹಾಗಾಗಿ ಸ್ನೇಹಿತರೆ, ಈ ಒಂದು ಗರ್ಭಿಣಿಯ ಆರೈಕೆ ಯಾವ ರೀತಿ ಮಾಡಬೇಕು, ಅದಕ್ಕೆ ಏನೇನು ಸಲಹೆಗಳು ಅನ್ನುವುದರ ಬಗ್ಗೆ ಈ ಒಂದು ವಿಡಿಯೋ ಮುಖಾಂತರ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದೇನೆ. ಹಾಗಾಗಿ ಈ ವಿಡಿಯೋ ಕೊನೆವರೆಗೆ ನೋಡಿ. ಈ ಒಂದು ಮಾಹಿತಿಯಲ್ಲಿ ಏನಾದರೂ ತಪ್ಪಾಗಿ ನಾನು ಮಾಹಿತಿ ಕೊಟ್ಟರೆ ದಯವಿಟ್ಟು ಕ್ಷಮಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದ ಮತ್ತು ನಮಸ್ಕಾರ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದು ದಯವಿಟ್ಟು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.